ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ನನ್ನ ಬರ್ಡೇ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾಕೆ ಸ್ಪೆಷಲಿ ಬರ್ಡೇ ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ, ನಾನು ನಾರ್ಮಲಿ ನಾನೇ ಆಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಈ ಸಲದ ನನ್ನ ಬರ್ಡೇ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್. ಎಲ್ಲರೂ ಬಂದು ಸರ್ಪ್ರೈಸಿಂಗ್ಲಿ ನನಗೆ ಬರ್ಡೇ ವಿಶ್ ಮಾಡಿದ್ದಾರೆ, ಬರ್ಡೇ ಗಿಫ್ಟನ್ನು ಕೊಟ್ಟಿದ್ದಾರೆ. ಸೊ ಅದರಿಂದ ಒಂದು ಮೆಮೊರೇಬಲ್ ಆಗಿ ಇರಲಿ ಅಂತ ಹೇಳೋದಕ್ಕೋಸ್ಕರ ನಾನೊಂದು ಸಣ್ಣ ವ್ಲಾಗನ್ನು ಮಾಡ್ತಾ ಇದ್ದೇನೆ. 12 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು ಬರ್ಡೇ ಸೆಲೆಬ್ರೇಷನ್ ಅಂತ ತಿಳ್ಕೊಳ್ಬೇಡಿ, ಇದು ರೀಲ್ಸಿಗೋಸ್ಕರ ಮಾಡಿರುವಂಥದ್ದು. ನನ್ನ ಮನದಾಳದ ಆಸೆಗೆ ಫ್ರೆಂಡ್ಸ್ಗಳು ಸಾಥ್ ಕೊಟ್ಟು ಮಾಡಿರುವಂತಹ ವಿಡಿಯೋ ಇದು. ಇದು ನನ್ನ ಡ್ಯಾನ್ಸ್ ಗ್ರೂಪಿನ ಫ್ರೆಂಡ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನನ್ನ ಮನೆಗೆ ವಿಸಿಟ್ ಕೊಟ್ಟಿದ್ರು. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಇವರು ಇವತ್ತು ಬರ್ಬೋದು ಅಂತ ಹೇಳಿ, ಯಾಕಂದರೆ ನನಗೆ ಹಿಂಟ್ ಸಹ ಕೊಟ್ಟಿರಲಿಲ್ಲ ಇವರು ಬರೋದನ್ನು. ಸರ್ಪ್ರೈಸ್ ಆಗಿ ಗಿಫ್ಟನ್ನು ಸಹ ತಗೊಂಡು ಬಂದಿದ್ರು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಗಿಫ್ಟ್ಸ್ ಎಲ್ಲವೂ. ಬೆಳಗ್ಗೆ ಆಗ್ತದೆ ಅಂತ ಜೈ ಶ್ರೀರಾಮ್. ಅಡ್ಡಿಲ್ಲ, ನಾವು ವೇಟ್ ಮಾಡ್ತೀವಿ, ಇಲ್ಲಿಂದನೇ ಹೋಗ್ತೀವಿ. ಇಷ್ಟಕ್ಕೆ ಮುಗಿಲಿಲ್ಲ. ಇದು ಸುನೀತಕ್ಕ ಪ್ರೀತಿಯಿಂದ ಕಳಿಸಿಕೊಟ್ಟಿರುವಂತಹ ಗಿಫ್ಟ್. ನೆಕ್ಸ್ಟ್ ನನ್ನ ಪತಿ ದೇವರ ಗಿಫ್ಟ್. ಫಾರ್ ದ ಫಸ್ಟ್ ಟೈಮ್ ಸರ್ಪ್ರೈಸ್ ಆಗಿ ತಗೊಂಡು ಬರ್ತಾ ಇದ್ದಾರೆ. ಅದಂತೂ ನನಗೆ ತುಂಬಾನೇ ಖುಷಿ ಆಯಿತು. ಇದು ನಾಚಿಕೆ ಇವರಿಗೆ ಇವರು ನಾಚಿಕೆ ಎಲ್ಲರೂ ತಿರುಗಿದೆ, ಅವರದ್ದು ತಿರುಗಿದೆ. 9, 10 open your eyes. ವಾವ್, ಇದು ನೀವು ಮಾಡಿದ್ದ? Mikey. ಹ್ಯಾಪಿ ಬರ್ತ್ಡೇ That is fake, not real. ನಾಟ್ ರಿಯಲ್ ಅಲ್ಲ, ಬೇಕಲ್ಲ. I was about to take one piece. ಹ್ಯಾಪಿ ಆಲ್ವೇಸ್. Happy birthday to you. Happy birthday to Darsha. Happy birthday. ಎಲ್ಲ ಸೆಲೆಬ್ರೇಷನ್ ಮುಗೀತು ಅಂತ ನೋಡಿದರೆ ರಾತ್ರಿಗೆ ಗಾಯತ್ರಿ, ಸ್ವಾತಿ ಮತ್ತು ಗೀತು ಅವರ ಫ್ಯಾಮಿಲಿ ಸರ್ಪ್ರೈಸಿಂಗ್ಲಿ ಕೇಕ್ ತಗೊಂಡು ಬಂದಿದ್ರು. ನಿಜವಾಗಿ ಹೇಳಬೇಕಂದ್ರೆ ಸೆಲೆಬ್ರೇಷನ್, ಗಿಫ್ಟ್ ಇದಕ್ಕೆಲ್ಲ ಅಷ್ಟೊಂದು ಪ್ರಾಮುಖ್ಯತೆ ನಾನು ಕೊಡಲ್ಲ. ಆದರೆ ಇದರಿಂದ ನಮಗೆ ಒಂದು ಏನು ತಿಳಿಯುತ್ತೆ ಅಂದರೆ ಅವರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಹೇಳಿ. ಆ ಪ್ರೀತಿಗೆ ನಾವು ಬೆಲೆಯನ್ನು ಕೊಡಲೇಬೇಕು. ನಾನು ಸತ್ಯವಾಗಿಯೂ ಎಣಿಸಿರಲಿಲ್ಲ ನನ್ನ ಬರ್ಡೇ ಸೆಲೆಬ್ರೇಷನ್ ಇಷ್ಟು ಗ್ರ್ಯಾಂಡಾಗಿ ಆಗುತ್ತೆ, ನನಗೆ ಇಷ್ಟೆಲ್ಲ ಸರ್ಪ್ರೈಸಸ್ ಸಿಗುತ್ತೆ ಅಂತ ಹೇಳಿ. ಇನ್ನೂ ತುಂಬ ಜನ ವಿಶ್ ಮಾಡಿದ್ದಾರೆ. ಎಲ್ಲರಿಗೂ ನಾನು ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.